ಅದಕ್ಕೆ ಪರಮಾತ್ಮನ ನಾವೇನು ಕೇಳ್ಕೋಬೇಕು, ಇರೋನ್ ಗಂಟ ನಡೆ ನುಡಿ ನೇತ್ರ ಆರೋಗ್ಯ ಭಾಗ್ಯ. ಈ ಕಲಿಯುಗದಲ್ಲಿ ಸರ್ ಸಾಲ ಕಾಯಿಲೆ ಯಾರಿಗಿರೋದಿಲ್ಲ, ಅವರೇ ಕೋಟ್ಯಾಧಿಪತಿಗಳು. ಇನ್ನೇನು ಈ ಥರ ಬಿಲ್ಡಿಂಗ್ ಮಡಿಕೊಂಡಿರೋರೆಲ್ಲ ಕೋಟ್ಯಾಧಿಪತಿ. ಈ ಸಾಲ ಇರಬಾರ್ದು. ಅಂಬ್ಲಿ ಕುಡಿಲಿ, ಗಂಜಿ ಕುಡಿಲಿ, ಗುಡಿಸ್ಲಲ್ಲಿ ಮನೆ ಕಳ್ಳಿ, ಇವತ್ತು ನಾನು ನಿಮ್ದಾಗ ಅವನಿಕಪ್ಪ ಅಂತ ಮನೆ ಕಂತ ತಕ್ಷಣ ನಿದ್ದೆ ಬರ್ತದಲ್ಲ, ಅವನು ಆರೋಗ್ಯ. ಸಾಲ ಇರಬಾರ್ದು. ನಾಳೆ ಕಂತು ನಂಬತ್ತಾನೆ, ಬಡ್ಡಿ ಕಟ್ಟಬೇಕು, ಬ್ಯಾಂಕ್ನವ್ರು ಫೋನ್ ಮಾಡ್ತಾರ, ಲೋನ್ನವ್ರು ಫೋನ್ ಮಾಡ್ತಾರನ್ನ ಯೋಚನೆ ಇರಬಾರ್ದು. ಅವರೇ ಕೋಟ್ಯಾಧಿಪತಿ. ನಿಮ್ಗೆ ಸಾಲ ಯಾವ್ದು ಇಲ್ಲ? ಯಾವ್ದು ಇಲ್ಲ ಸರ್, ಭಗವಂತ. ನೀವು ಕ್ರೆಡಿಟ್ ಕಾರ್ಡ್ ಎಲ್ಲ ಯೂಸ್ ಮಾಡಲ್ವಾ? ಅವೆಲ್ಲ ಏನು ಇಲ್ಲ ಸರ್, ಆ ಭಗವಂತ. ATM ಕಾರ್ಡು, ಕ್ರೆಡಿಟ್ ಕಾರ್ಡು ಸ್ವೈಪ್ ಮಾಡೋದು ಅದೆಲ್ಲ ಏನು ಮಾಡಲ್ಲ? ಅದು ಕೊಟ್ಟವ್ರೆ ಸರ್, ಇದು ಜೀರೋ ಬ್ಯಾಲೆನ್ಸ್ ಮೋದಿದು ಅದ್ ಮಾಡಿಸ್ಕೊಂಡಿ ನಾನು. ಅದೇ ಜೀರೋ ಬ್ಯಾಲೆನ್ಸ್ ತಂದ್ಬಿಟ್ಟು ಕೆನರಾ ಬ್ಯಾಂಕ್ ಮಾಡ್ಕೊಟ್ಟವ್ರೆ. ಆ ಬ್ಯಾಂಕ್ ಇಡಷ್ಟು ದುಡ್ಡೇ ಇಲ್ವಲ್ಲ ಸರ್, ನಾನ್ ಯಾತಕ್ ಬ್ಯಾಂಕ್ ಹೋಗೋದು ಸರ್? ಇದು ಮೊಬೈಲ್, ಇಂಟರ್ನೆಟ್ ಬ್ಯಾಂಕಿಂಗ್ ಆಪ್ ಅದೆಲ್ಲ ಮಾಡ್ಕೊಂಡಿದೀನಿ ಸರ್. ಅದ್ ಮಾಡ್ಕೊಟ್ರು ಒಬ್ರು. ಯಾಕೆ ಅಂತಂದ್ರೆ ಈ ಕತೆಗಳಿಗೆ ಹೋಯ್ತಿದಲ್ಲಪ್ಪ, ಅಲ್ಲಿ ಹೋದಾಗ ನಿನ್ಗೆ ಎಲ್ಲರೂ ದುಡ್ಡನ್ನೇ ಕೊಡೋದಿಲ್ಲ, ಆ ಮೊಬೈಲ್ಗೆ ಹಾಕ್ತೀನಿ ಅಂತಾರೆ. ನೀನ್ ಇಲ್ಲ ಅಂತಂದ್ರೆ ಏನ್ ಮಾಡ್ತಾರೆ ಅಂದ್ಬಿಟ್ಟು ಅದನ್ನ ಮಾಡ್ಕೊಟ್ಟವ್ರೆ. ಮಾಡ್ತಾರ ಮೊಬೈಲ್ಗೆ ಹಾಕ್ತಾರ? ಮೊಬೈಲ್ಗೆ ಹಾಕ್ತಾರೆ ಸರ್. QR ಕೋಡ್ ತೋರಿಸ್ಬೇಕು, ಹಿಂಗ ಹಾಕ್ತಾರೆ. ನನ್ನ ನಂಬರ್ ಹೇಳಿದ್ರೆ ಅಕೌಂಟ್ ದುಡ್ಡು ಬರ್ತದೆ. ಅದೊಂದು ಮಾಡ್ಕೊಟ್ಟವ್ರೆ. ಯಾಕೆಂತಂದ್ರೆ ಈಗ ನಡೀತಿರೋದೇ ಅದಲ್ವ ಸಹ, ₹1 ಬೆಂಕಿ ಪೊಟ್ನ ತಕೊಳ್ಳಿ ಫೋನ್ ಪೇ ಮಾಡ್ತಾವ್ರೆ. ಇವಾಗ ಜನಗಳ ಜೋಬಲ್ಲಿ ದುಡ್ಡೇ ಇಲ್ದಂಗ ಆಗೋಯ್ತು ಈ ಫೋನ್ ಪೇ. ಅನುಕೂಲನೂ ಐತೆ, ಅನನುಕೂಲನೂ ಐತೆ ಸರ್ ಅಲ್ವರ. ಈಗ ಎಲ್ಲಿ ನೋಡಿದ್ರು ಆನ್ಲೈನ್, ಎಲ್ಲಿಂದ ಎಲ್ಲಿಗಾರ ತಗೊಳ್ಳಿ ನೀವು ಆನ್ಲೈನ್. ಈಗ ನೋಡಿ, ಮೊನ್ನೆ ಯಾರೋ ಒಂದು ಇನ್ಸ್ಟಾಗ್ರಾಮ್ ನೋಡೋದು, ಒಬ್ಬ ದಾಸಪ್ಪ ಮನೆ ಮುಂದೆ ಭಿಕ್ಷೆ ಮಾಡಕ್ಕೆ ಬತ್ತಾವನೆ, ಕತ್ಕ QR ಕೋಡ್ ಹಾಕೊಂಡ್ ಬತ್ತಾವನೆ ಓದ್ಕ ಇದು ಹೇಳ್ಕೊಂಡು. ಅದ್ರರ್ಥ ಬಂದು ಅಲ್ಲಿಗೆ ದುಡ್ಡು ಹಾಕಿ ಅಂತ ಅವೆಲ್ಲ ನಡೀತವೆ ಸರ್ ಇವಾಗ. ನಿಮ್ಗೆ ರಾಜಕಾರಣ ಇಂಟ್ರೆಸ್ಟ್ ಇಲ್ವಾ? ಇಲ್ಲ ಸರ್, ಅವೆಲ್ಲ ಏನಿಲ್ಲ ಸರ್ ನಮ್ಗೆ. ಅಲ್ಲ, ನೋಡ್ತಿರ್ತೀರಾ? ನೋಡ್ತೀವಿ ಸರ್, ನೋಡ್ತೀವಿ. ಅದ್ರ ಬಗ್ಗೆ ನಮ್ಗೆ ಏನು ಅನ್ನೋದು ಗೊತ್ತಿಲ್ಲ. ಬಿಜೆಪಿ, ಕಾಂಗ್ರೆಸ್, JDS ನಾಯಕರು ಕಿತ್ತಾಟ, ಅದಿನ್ನೇನೋ ಮಾತು, ಅವೆಲ್ಲ ಕತೆಗಳಿಗೆ ತಕೊಬತ್ತೀರಾ ಏನಾರು? ನೋಡ್ತೀವಿ ಸರ್ ಅಷ್ಟೇ. ಈಗ ಕೆಲವು ಕಡೆ ಅದನ್ನ ಮಾತಾಡಕ್ ಹೋಗೋದಿಲ್ಲ. ನಮ್ಗ್ ಗೊತ್ತಿಲ್ಲದೆ ಒಂದ್ ಸಂದರ್ಭದಲ್ಲಿ ಏನಾಗೋಯ್ತು, ದೀಪಾಂಜಲಿ ನಗರದಲ್ಲಿ. ಅಲ್ಲ, ನಿಮ್ಗೆ ಉದಾಹರಣೆ ಹೇಳೋದು, ನಾವು ಮಾತಾಡೋದ್ರಿಂದ ಯಾವ ತರ ಪೇಚಿಗೆ ಸಿಗಾಕತ್ತೀವಿ, ಎಡವಟ್ಟಿಗೆ ಸಿಗಾಕತ್ತೀವಿ ಅಂತ ನಿಮ್ಗೆ ತಿಳಿಸ್ತಾ ಇರೋದು. ಹಿಂಗೆ ಮಾತಾಡ್ತಾ ಈಗ ನಿಮ್ಗೆ ಹೇಳಿದ್ಮೇಲೆ ಹಂಗೆ ಗ್ಯಾಸ್ ಟ್ರಬಲ್ ಆಗೋಯ್ತು ಎಲ್ಲರಿಗೂ. ಗ್ಯಾಸ್ ಅಲ್ಲಿ ಅಡುಗೆ ಮಾಡಕ್ ಹೋಗಿ ಎಲ್ಲರಿಗೂ ಗ್ಯಾಸ್ ಟ್ರಬಲ್ ಆಗೋಯ್ತು. ಹಿಂದಿನ ಕಾಲದಲ್ಲಿ ಒಲೆಯಲ್ಲಿ ಅಡುಗೆ ಮಾಡ್ತಾ ಇದ್ರು ಅಂತ ಅನ್ನೋ ವಿಚಾರ ಹೇಳ್ಬಿಟ್ಟು ಎಲ್ಲರೂ ಗ್ಯಾಸ್ ಅಲ್ಲಿ ಅಡುಗೆ ಮಾಡ್ಕೊಂಡು ಮಾಡಕ್ಕೆ ಗ್ಯಾಸ್ ಟ್ರಬಲ್ ಆಗೋಯ್ತು. ಗ್ಯಾಸ್ ಅಲ್ಲಿ ಅಡುಗೆ ಮಾಡಿ ಗ್ಯಾಸಿನ ರೇಟು 950 ಆಗೋಯ್ತು ಬಿಜೆಪಿ ಸರ್ಕಾರ ಬಂದು. ಇಷ್ಟೇ ಸರ್ ನಾನು ಅಂದಿದ್ದು, ಅರಿವಿಲ್ದೆ ಅಂದಂತ ಮಾತು. ಸುಮ್ನೆ ಅರಿವಿಲ್ದೆ ಬಿಜೆಪಿ ಸರ್ಕಾರ ಬಂದು ₹900 ಆಗೈತೆ ಇವಾಗ ಗ್ಯಾಸಿನ ರೇಟು. ಇಷ್ಟು ಹೇಳ್ದೆ ಸರ್ ಅಷ್ಟೇ. ಕೂತ್ಕೊಂಡ್ ಕೇಳ್ತಿದ್ರಲ್ಲ ಪುಣ್ಯಾತ್ಮರು, ಅವರು ಅದನ್ನ ರಾಜಕೀಯವಾಗಿ ತಗೊಬಿಟ್ರು. ನಾನು ಒಂದು ಸಾಮಾನ್ಯವಾಗಿ ಹೇಳ್ದೆ ಅಷ್ಟೇ, ಹಿಂಗಾಯ್ತು ಅಂತ. ಅದನ್ನ ಅಲ್ಲೇ ಜಗಳ ಕಟ್ಕೊಬಿಟ್ರು ಸರ್ ಅವರು. ಆಮೇಲೆ ನೀನೇನಕ್ಕೆ ಬಂದಿರೋದು, ಕಥ ಮಾಡಕ್ ಬಂದಿರೋದು, ಕಥ ಮಾಡೋ ರಾಜಕೀಯ ಎಲ್ಲ ಯಾಕೆ ಮಾತಾಡ್ತೀಯ? ಬಿಜೆಪಿ ಸರ್ಕಾರ ಬಂತು ಅಂತ ಕಾಂಗ್ರೆಸ್ನವ್ರು ಏನ್ ಮಾಡಿದಾರು, ಬಂದು JDS ನವ್ರು ಏನ್ ಮಾಡಿದಾರು, ಆ ತರ ತಿರ್ಕೊಬಿಡ್ತು ಸರ್ ಮಾಡಿದ್ದು ತಪ್ಪಾಯ್ತು ಅಂತ ಅವರು. ಆಮೇಲೆ ನನ್ ಮೇಲೆ ಇದ್ದವ್ರು ಅಲ್ಲೊಬ್ರು ಕಾಂಗ್ರೆಸ್ನವ್ರು ಕೂತಿದ್ರು, ಅವ್ರಿಬ್ರು ಹೊಂಟ್ಕೊಂಡ್ರು ಅಲ್ಲಿ. ಸುಮ್ಮನೆ ಕೂತ್ಕೊಳ್ರಿ, ನಿಮ್ಮಿಂದನೇ ಹಿಂಗಾಗಿರೋದು ಅಂತ ಅವರು. ಇನ್ನೇನು ನಮ್ಮ ಅಪ್ಪನ ಕಾಲದಿಂದ ಬಿಜೆಪಿ, ನೀವು ಕೂತ್ಕೊಳ್ರಿ. ಅವರೇ ಜಗಳ, ನಾನು ಮಧ್ಯದಲ್ಲಿ ಜಗಳ ಮಾಡ್ದಂಗ ಆಯ್ತು ಅಂದ್ಬಿಟ್ಟು ನನ್ಗೆ ಎಲ್ಲಿ ಹೊಡೆದಾರೋ ಅನ್ನೋ ಪರಿಸ್ಥಿತಿ ಆಗೋಗಿತ್ತು. ಅವತ್ತಿಂದ ಈ ರಾಜಕೀಯನ ತಲೆಯಲ್ಲೂ ಹಾಕಲ್ಲ, ಅದನ್ನ ಮಾತಾಡೋದು ಇಲ್ಲ ಸರ್. ಈ ಪೇಚಿಗೆ ಸಿಗಾಕೊಂಡಿದ್ದೆ ನಾನು. ₹900 ಆಗೋಯ್ತು ಗ್ಯಾಸಿನ ರೇಟು, ಬಿಜೆಪಿ ಸರ್ಕಾರ ಬಂದು. ಇಷ್ಟಂದೆ ಸರ್ ಅಷ್ಟೇ. ಯಾಕಪ್ಪ ಅವರವರೇ ಅಂಟ್ಕೊಂಡ್ರು ಅಲ್ಲೇ ಜಗಳಕ್ಕೆ. ಹಂಗಾಗಿ ನಾನು ರಾಜಕೀಯದ್ದು ಏನು ಮಾತಾಡಲ್ಲ ಸರ್. ನನ್ನ ಹಾಸ್ಯ ಏನು ಈ ಜನಗಳು ಈ ಟ್ರೆಂಡಿಂಗ್ ಅಲ್ಲಿ ಏನು ಈಗ ನಮ್ಮ ಸಮಾಜದಲ್ಲಿ ನಡೀತದೆ ಅದನ್ನೇ ಒಂದು ಹಾಸ್ಯ ರೂಪದಲ್ಲಿ ಹೇಳ್ದನ್ನ ಹೊರತು ರಾಜಕೀಯ ಮಾತಾಡಕ್ ಹೋಗಲ್ಲ ಸರ್. ಯಾರು ರೈತರಿದ್ದಾರೆ ಅವ್ರಿಗೆ ಹೆಣ್ಣು ಸಿಗ್ತಿಲ್ಲ, ಮನೆ ಸ್ವಾಮೀಜಿಗಳು ಮಾತಾಡ್ತಿದ್ರು. ಅಂದ್ರೆ ರೈತರಾಗಿರೋರಿಗೆ ಯಾಕೆ ಹೆಣ್ಣು ಯಾಕೆ ಸಿಗಲ್ಲ ಅಂತ ಅನ್ಸುತ್ತೆ. ಹೌದು ಸರ್, ರೈತರ ಮಕ್ಕಳಿಗೆ ಹೆಣ್ಣು ಕೊಡ್ಬೇಕು ಮುಖ್ಯವಾಗಿ. ಯಾಕೆಂತಂದ್ರೆ ಈ ದೇಶ ಮುಂದುವರಿತಿರೋದು ರೈತ ಸೈನಿಕರಿಂದ ಮಾತ್ರ. ರೈತರು ಬೆಳೆ ಬೆಳೆದು ಹೋದ್ರೆ ಪಟ್ಟಣದಲ್ಲಿರೋರು ಏನ್ ತಿಂತಾರೆ ಸರ್ ಅಲ್ವಾ? ಅವರು ರೈತರು ಮತ್ತೆ ಸೈನಿಕರು ಅವರು ಗಡಿ ಭಾಗದಲ್ಲಿ ನಿಂತು ಕಾಯ್ದೆ ಹೋದ್ರೆ ನಾವು ಇವತ್ತು ನಮ್ಮ ಮನೇಲಿ ನಮ್ದಾಗ ಮನೆ ಕಳಕತ್ತದ ಸರ್. ಅದಕ್ಕೆ ರೈತರ ಮಕ್ಕಳಿಗೆ ಹೆಣ್ಣು ಕೊಡಿ. ನಾನು ಕೇಳೋದು ಇಷ್ಟ, ನಾನು ಒಂದು ರೀಲ್ಸ್ ಮಾಡಿ ಹಾಕಿದ್ದೀನಿ ಅದನ್ನ. ರೈತರ ಮಕ್ಕಳಿಗೆ ದಯವಿಟ್ಟು ಹೆಣ್ಣು ಕೊಡಿ. ರೈತರ ಮಕ್ಕಳು ಬೆಳಿಬೇಕು. ರೈತರೇ ದೇಶದ ಬೆನ್ನೆಲುಬು. ಈಗ ಸುಮಾರು ಜನ ರೈತರ ಮಕ್ಕಳಿಗೆ ಹೆಣ್ಣು ಕೊಡ್ಲಿಲ್ಲ ಅಂತ ಮಾದೇಶ್ವರನ ಬೆಟ್ಟಕ್ಕೆ ನಡ್ಕೊಂಡು ಪಾದಯಾತ್ರೆ ಹೋಗವ್ರೆ ಸರ್. ಮಾದಪ್ಪನ ಬೆಟ್ಟಕ್ಕೆ ನಡ್ಕೊ ಹೋಗವ್ರೆ, ರೈತರ ಮಕ್ಕಳಿಗೆ ಹೆಣ್ಣು ಕೊಡ್ತಾ ಇಲ್ಲ ಅಂತಂದು. ಅವ್ರು ಯಾಕೆಂದ್ರೆ ಅವ್ರಿದ್ರೇನೆ ನಾವು. ಹಿಂದಿನ ಕಾಲದಲ್ಲಿ ಹೋಗಿ ತಿಪ್ಪೆ ನೋಡ್ತಿದ್ರಂತೆ. ಒಂದ್ ಮನೆಗೆ ಹೆಣ್ಣು ನೋಡಕ್ ಹೋದ್ರೆ, ಗಂಡು ನೋಡಕ್ ಹೋದ್ರೆ ಮನೆ ಹಿಂದೆ ತಿಪ್ಪೆ ಇರುತ್ತಲ್ಲ. ಯಾಕೆ ತಿಪ್ಪೆ ನೋಡ್ತಿದ್ರು? ಕಸ ಎಷ್ಟು ಸುರಿದಿದವ್ರು ಇವರು, ಉಲ್ಮೆದ ಎಷ್ಟು ಹಾಕಿದವರು,
ತಿಪ್ಪ ಗೊಬ್ಬರ ಎಷ್ಟು ಸುರಿದಿದ್ರು, ದನ ಇದ್ದವ, ಮರಿ ಇದ್ದವ, ಕರ ಇದ್ದವ, ಕುರಿ ಇದ್ದವ, ಭತ್ತದ ಮೂಟೆ ಎಷ್ಟು ಜೋಡಿಸಿದವರು, ಅವ್ರ ಬದುಕು ಬಾಳಾಟ ನೋಡ್ತಿದ್ರು. ಇವತ್ತಿನ ಕಾಲದಲ್ಲಿ ಸಹ ಮನೆ ಮುಂದೆ ಏನಾರು ಒಂದ್ ಜೊತೆ ಎಮ್ಮ ಕಟ್ಟಿದ್ರ ಅವ್ರ ಮನೆಗೆ ಎಣ್ಣೆ ಕೊಡೋದಿಲ್ಲ ಇವಾಗ. ಕರೆಕ್ಟ್. ನನ್ನ ಮಗಳು ಎಮ್ಮೆ ಓದವಳೆ, ಆ ಎಮ್ಮೆ ಮೇಸವ್ರ ಮನೆ ಕೊಡ್ಲಿಯಾ? ನನ್ನ ಮಗಳು BA ಓದವಳೆ, ಅವ್ರ ಮನೆ ಬೀದಿ ಕಸ ಗುಡ್ಸಕ್ ಬಿಡ್ಲಿ ಅಂತ ಅಂದ್ಬಿಟ್ಟು ಈಗಿನ ಕಾಲದಲ್ಲಿ ಎಣ್ಣೆ ಕೊಡೋದಿಲ್ಲ. ಹಂಗಾಗಿ ರೈತರ ಮಕ್ಕಳು ಅವರು ಹೆಣ್ಣು ಕೊಡ್ಬೇಕು. ಯಾಕಂತಂದ್ರೆ ಅವ್ರಿದ್ರೇನೆ ನಾವು ಸರ್. ಅದನ್ನ ನಾನು ಹೇಳೋದು. ನನ್ನ ಇನ್ಸ್ಟಾಗ್ರಾಮ್ ಪೇಜಲ್ಲಿ ನಾನು ಹಾಕಿದ್ದೀನಿ ಅದನ್ನ, ರೈತರ ಮಕ್ಕಳಿಗೆ ಹೆಣ್ಣು ಕೊಡಿ. ಬಟ್ ಎಲ್ರು ಡಾಕ್ಟರ್ ಬೇಕು, ಇಂಜಿನಿಯರ್ ಬೇಕು ಅಂತ ಬಿಸ್ನೆಸ್. ಹೌದು, ನೀವ್ ಹೇಳಿದ್ರಲ್ಲ ಆಗ್ಲೇ, ಮುಂದೆ ಇನ್ನು 10 ವರ್ಷದ ಮುಂದೆ ಯೋಚನೆ ಮಾಡ್ತಾವ್ರೆ ಅವರು. ಇವತ್ತನ್ನ ನೋಡ್ತಾ ಇಲ್ಲ. ಯಾತಕ್ಕೋಸ್ಕರ? ಹಳಿಯ ಗೌರ್ಮೆಂಟ್ ಕೆಲಸ ಇರಬೇಕು, ಇಲ್ಲ ಸ್ವಂತ ಮನೆ ಇರಬೇಕು. ಯಾಕೆ? ಹೆಚ್ಚು ಕಮ್ಮಿ ಆಗಿ ಹಳಿ ಏನಾರು ಡುಮ್ ಅಂದ್ಬಿಟ್ರೆ ಮಗಳಿಗೆ ಗೌರ್ಮೆಂಟ್ ಕೆಲಸ ಸಿಗುತ್ತೆ. ಇಲ್ಲ ಮನೆ ಬಾಡಿಗೆ ಏನಾರು ಬರ್ತಾ ಇದ್ರೆ ಇವ್ನಿಗೆ ಏನಾರು ಹೆಚ್ಚು ಕಮ್ಮಿ ಆದ್ರೆ ಅವಳು ಬಾಡಿಗೆ ತಕೊಂಡು ಅವಳ ಜೀವನ. ಈ ತರ ಯೋಚನೆ ಮಾಡಿದಾರ ಹೊರತು ನಮ್ಮ ದೇಶ ಮುಂದುವರಿಯಲಿ, ನಮ್ಮ ಜನಸಂಖ್ಯೆ, ನಮ್ಮ ರೈತರು ಮುಂದುವರಿಯಲಿ ಅನ್ನೋದು ಯಾರು ಯೋಚನೆ ಮಾಡಲ್ಲ. ಸ್ವಂತ ಮನೆ ಇರಬೇಕು, ಇಲ್ಲ ಗೌರ್ಮೆಂಟ್ ಕೆಲಸ ಇರಬೇಕು. ನಿಮ್ಗಿದ್ದ ಸ್ವಂತ ಮನೆ? ಅಯ್ಯೋ ಸ್ವಾಮಿ, ಇಲ್ಲ ಸ್ವಾಮಿ, ನಾವು ಬಾಡಿಗೆ ಮನೇಲಿ ಇರೋದು. ಸ್ವಂತ ಮನೆ ಏನು ಇಲ್ಲ ಸರ್, ಊರಿಂದ ಬಂದದು. ನಾವು ಬಂದಾಗ 450 ರೂಪಾಯಿ ಬಾಡಿಗೆ, ಇವತ್ತು 7,500 ರೂಪಾಯಿ ಬಾಡಿಗೆಲಿದ್ದೀವಿ. ಆ ಪರಮಾತ್ಮ ಬಾಡಿಗೆ ಮನೇಲಿದ್ರು ಆರೋಗ್ಯ ಕೊಟ್ಟವನೇ ಸರ್. ಚೆನ್ನಾಗಿ ಊಟ ಮಾಡ್ತೀವಿ, ನಮ್ದಾಗ ನಿದ್ದೆ ಮಾಡ್ತೀವಿ. ಈಗ ಈ ಆಸೆ ಇಲ್ವಾ? ಅಂದ್ರೆ ಕೂತ್ ತಿನ್ನಕ್ಕಾಗದೆ ಇರೋಷ್ಟು ಆಸ್ತಿ ಮಾಡಿಟ್ಟವ್ರು ತುಂಬಾ ಜನ, ತಲೆಮಾರ್ಗ ಆಸ್ತಿ ಮಾಡಿ ಇಟ್ಬಿಟ್ಟವ್ರು ತುಂಬಾ ಜನ. ನಿಮ್ಗೆ ಯಾವ್ದು ಆತರ ಆಸೆಗಳಿಲ್ಲ? ಇಲ್ಲ ಸರ್, ಯಾವ್ದು ಇಲ್ಲ ಸರ್. ಭಗವಂತ ನಾನ್ ನಂಬಿರೋದು ಒಂದೇ, ಆ ಮಾದಪ್ಪನ್ ನಂಬಿದೀನಿ. ಇವತ್ತು ನಿಟ್ಟು ಬಟ್ಟಿಗೇನು ತೊಂದ್ರೆ ಕೊಡ್ಲಿಲ್ಲ ಆ ಭಗವಂತ. ನಮ್ಮಂತ ನೀಲ್ಗಾರರಿಗೆ ನಮ್ ಗುರುಗಳು ಹೇಳ್ತಿದ್ರು ಸರ್, ನಮ್ಮಂತ ದೇವ್ರ ಗುಡ್ರಿಗೆ ದೇವ್ರು ಸಿರಿ ಸಂಪತ್ ಕೊಡೋದಿಲ್ವಂತೆ. ಯಾಕೆ ಕೊಡೋದಿಲ್ಲ ಅಂತಂದ್ರೆ, ಈಗ ನಾನು ಇವನ್ನೇ ನಂಬ್ಕೊಂಡಿದೀನಿ. ಈಗ ನನ್ಗೆ ಈ ತರ ಬಿಲ್ಡಿಂಗ್ 4-5 ಬಿಲ್ಡಿಂಗ್ ಕೊಟ್ರೆ ನಾನು ಈಗ ಕಾಯಕ ಮಾಡ್ತೀನ? ಮರ್ತ್ ಬಿಡ್ತಾರೆ ನಮ್ನ ಮೆರೆಸ್ತಾ ಹೋಯ್ತಾರೆ ಅಂತ ಹೇಳಿ ಭಗವಂತ ನಮ್ಮಂತವ್ರಿಗೆ ಸಿರಿ ಕೊಡಲ್ವಂತೆ. ಆರೋಗ್ಯ ಭಾಗ್ಯ ನೆಮ್ಮದಿ ಕೊಡ್ತಾನಂತೆ, ನಮ್ ಗುರುಗಳು ಹೇಳ್ತಿದ್ರು. ಅದೇ ದೊಡ್ಡ ಸಿರಿ. ಹೌದು ಸರ್. ಈಗ ನಾನು ಇದ್ ಮಾಡ್ತಿದ್ದೀನ, ನಿಮ್ದಾಗಿದ್ದೀನ, ಸಾಕು. ಭಗವಂತ ಸ್ವಂತ ಮನೆನೂ ಬೇಡ, ನಮ್ಗೆ ಯಾವ್ದು ಬೇಡ ಸರ್. ಈ ಭಗವಂತನ ಕಾಯಕ ಮಾಡ್ಕೊಂಡು ಇರೋ ತನಕ ಒಳ್ಳೆ ತಂದಲ್ಲಿದ್ದು ಆ ಪರಮಾತ್ಮ. ಲಕ್ಸುರಿ ಕಾರ್ ಬೇಡ, ಫ್ಲೈಟ್ ಅಲ್ಲಿ ಹೋಗ್ಬೇಕು ಅಂತ ಅವೇನು ಇಲ್ಲ ಸರ್. ಭಗವಂತ ಅವೇನು ನಮ್ಗೆ ಆತರ ಐಷಾರಾಮಿ ಬದುಕ್ಬೇಕು ಅನ್ನೋದೇ ಇಲ್ಲ. ನೆಮ್ಮದಿಗಿದ್ದೀನಿ, ಬಾಡಿಗೆ ಮನೇಲಿದ್ರು ನೆಮ್ಮದಿಗಿದ್ದೀನಿ, ಆರೋಗ್ಯವಾಗಿದ್ದೀನಿ. ಭಗವಂತ ಎಲ್ಲಕ್ಕಿಂತ ನೆಮ್ಮದಿ ಕೊಟ್ಟವನೆ, ಅದೇ ಕೋಟಿ ಬಗ್ಗೆ. ಅದು ಮುಖ್ಯ, ಸಾಕು ನಮ್ಗೆ. ಸಿಟಿ ಜೀವನದಲ್ಲಿ ತುಂಬಾ ಜನಕ್ಕೆ ಇಲ್ದೇ ಇರೋದು ನಿಮ್ಮ ಹತ್ರ ಇದೆ ಅಲ್ವಾ? ಹೌದು. ಬಹಳ ಖುಷಿ ಆಯ್ತು ಇವತ್ತು ಕಾರ್ಯಕ್ರಮ. ಈ ಹರಿ ಕಥೆ ಇದೆಯಲ್ಲ, ನಾನ್ ಹರಿ ನಿಮ್ ಕಥೆ ಇದೆಯಲ್ಲ, ಜನಕ್ಕೆ ಎಲ್ಲೋ ಯಾವಾಗ್ಲೂ ನೋಡಿರ್ತಾರೆ ಅಥವಾ ಗೊತ್ತಿಲ್ಲದೆ ಇರ್ಬೋದು. ಇವರು ಕಂಸಾಳೆ ಆನಂದ್. ನಿಮ್ ಮೊಬೈಲ್ ನಂಬರ್ ಹೇಳಿ, ನಮ್ ಜಗತ್ತಿಗೆ ಗೊತ್ತಾಗ್ಲಿ ಒಂದ್ ಸ್ವಲ್ಪ. ನಾನು ಹಾಕ್ತೀನಿ ಆಮೇಲೆ. ನಿಮ್ಮನ್ನ ಹೆಂಗ್ ಕಾಂಟ್ಯಾಕ್ಟ್ ಮಾಡ್ಬೋದು ನಾವು? ಸರ್, ನಾವು ಇಲ್ಲಿ ಸ್ಯಾಟಲೈಟ್ ಬಸ್ ಸ್ಟ್ಯಾಂಡ್ ಇದೆಯಲ್ಲ, ಅಲ್ಲಿ ಮುಂದೆ ಬಂದ್ರೆ ಕಸ್ತೂರಿಬಾ ನಗರ ಅಂತ. ಈಗ ಹೊಸದಾಗಿ ಪೋತಿಸ್ ಅಂತ ಬಟ್ಟೆ ಶೋರೂಮ್ ಓಪನ್ ಆಗಿದೆ, ಅದ್ರ ಪಕ್ಕದಲ್ಲಿ ನಮ್ಮ ಮನೆ ಇರೋದು. ಅಲ್ಲೇ ಇರೋದು ನಾನು, ಕಸ್ತೂರಿಬಾ ನಗರ. ನನ್ನ ಹೆಸರು ಕಂಸಾಳೆ ಆನಂದ್ ಅಂತ. ನನ್ನ ನಂಬರು 9916142277. ನಂದು ಇನ್ಸ್ಟಾಗ್ರಾಮ್ ಪೇಜು ಇದೆ, ಫೇಸ್ಬುಕ್ ಇದೆ, ಕಂಸಾಳೆ ಆನಂದ ಅಂತ. ಅದರಲ್ಲಿ ನಂಬರ್ ಹಾಕಿರ್ತೀನಿ ವಿಡಿಯೋಗಳ ಮೇಲೆ. ಸಂಪರ್ಕ ಮಾಡೋವಂಥವ್ರು ಹಿಂದಿನ ಕಾಲದಲ್ಲಿ ಹುಡುಕ ಬತ್ತಿದ್ರು, ಇವಾಗೆಲ್ಲ ಮೊಬೈಲ್ಗಳಲ್ಲೇ ನೋಡ್ಕೊಂಡು ಅಲ್ಲೇ ಬುಕ್ ಮಾಡ್ಕೋತಾರೆ ಸರ್. ಹಂಗಾಗಿ ಅದಕ್ಕೋಸ್ಕರ ನಂಬರ್ ಹಾಕಿದೀನಿ. ಯಾವುದೇ ಕಾರ್ಯಕ್ರಮ ಕೇಳಿದ್ರು ಒಳ್ಳೆ ದುಡ್ಡು ಕೊಡ್ತಾರ? ಕೊಡ್ತಾರೆ ಸರ್, ಕೊಡ್ತಾರೆ, ಏನ್ ತೊಂದ್ರೆ ಇಲ್ಲ. ಕೆಲವರು ಕೊಡ್ತಾರೆ, ಕೆಲವರು ಯಾಕೆಂದ್ರೆ ಬೇರೆ ಬೇರೆ ತರದಲ್ಲೆಲ್ಲ ನೋಡಿರ್ತಾರಲ್ಲ ಸರ್. ಬೇರೆ ನಮ್ ತರ 10 ಟೀಮ್ ಇರ್ತವೆ, ಅವ್ರವ್ರು ತಕ್ಕನಂಗೆ ಅವ್ರನ್ನ ಯಾಕ್ರೆ ಕರೆಸ್ಬೇಕು, ಇನ್ನೊಬ್ರು ಕರೆಸ್ರಿ, ಒಂದೇ ತರ ಇರಲ್ವಲ್ಲ ಸರ್ ಜನ. ಇಲ್ಲೂ ಕಾಂಪಿಟೇಷನ್ ಇದ್ದೇ ಇದೆ ಸರ್. ನಮ್ ತರ 10 ತಂಡಗಳವೆ. ಯಾವ್ದ್ರಲ್ಲಿ ಕಾಂಪಿಟೇಷನ್ ಇಲ್ಲ ಸರ್ ಇವಾಗ. ಎಲ್ಲದರಲ್ಲೂ ಕಾಂಪಿಟೇಷನ್. ಅದ್ರಲ್ಲಿ ಇವರೇ ಬೇಕು, ಇವ್ರು ಚೆನ್ನಾಗಿ ಮಾಡ್ತಾರೆ, ಇವರೇ ಬೇಕು ಅಂದವರು ನಾವು ಎಷ್ಟು ಒಂದ್ ಸ್ವಲ್ಪ ಜಾಸ್ತಿ ಹೇಳಿದ್ರು ಇವರೇ ಬೇಕು ಅಂತ ಕರೆಸ್ತಾರೆ. ಕೆಲವು ಸಂದರ್ಭದಲ್ಲಿ ಹೋಗಿ ಮಾಡಿ ಕಾರ್ಯಕ್ರಮನ ಕಾಸಿಲ್ದೆ ಬರ್ಗೈಲ್ ಬಂದಿರುವಂತ ಆ ತರನು ನಡೆದಿದೆ ಸರ್. ಬೆಳಗಾನ ಕಥೆ ಮಾಡ್ಬಿಟ್ಟು ಅಲ್ಲಿ ಒಂದು ಭಜನೆ, ಯಾರ ತೀರೋಗಿದ್ರು ಹೋಗಿ ಭಜನೆ ಮಾಡಿದ್ವು, ಕರೆಸಿದ್ರು, ಎಲ್ಲ ಮಾಡಿದ್ರು. ಒಂದು 12:30 1 ಗಂಟೆವರೆಗೂ ಕೂತಿದ್ರು. ಆಮೇಲೆ ಎಲ್ಲ ಹೋಗಿ ಮನಿಕಂದ್ರು. ಆ ತೀರೋಗಿರೋ ವ್ಯಕ್ತಿ ಅವ್ರ ಮಿಸ್ಸಸ್ ಇಬ್ರೇನೆ ಅಲ್ಲಿರೋದು, ಇನ್ಯಾರೂ ಇಲ್ಲ. ನಾವು 5 ಗಂಟೆ ಕಥೆ ಮಾಡ್ಬಿಟ್ಟು ಬೆಳಗ್ಗೆನಾಗ ಆ ಅಪ್ಪನ ಫೋನ್ ಮಾಡ್ತೀನಿ, ಕರೆಸಿದವನಿಗೆ ಫೋನು ಸ್ವಿಚ್ ಆಫ್. ಈಗ ಆ ಅಮ್ಮನ್ ಕೇಳಿದ್ರೆ ಆ ವಯಸ್ಸಾದವ್ರು ಅವ್ರಿಗೇನು ಗೊತ್ತಿಲ್ಲ. ಯಾರಪ್ಪ ನಿಮ್ಗೆ ಹೇಳ್ದವ್ರು ಕತ್ಗ, ಅವ್ರಿಗೆ ಮಾಡ್ರಪ್ಪ ಅಂತಾರೆ. ಅಲ್ಲಿ ಯಾರು ಇಲ್ಲ, ಎಲ್ಲ ಸ್ವಿಚ್ ಆಫ್ ಮಾಡ್ಕೊಂಡಿರ್ತಾರೆ. ಕೆಲವರು ಆತರ ಸಂದರ್ಭನೂ ಬಂದ್ರಿ ಅಷ್ಟೇ ಸರ್. ಭಜನೆ ಮಾಡಿ ಬಂದ್ರೆ ನೀವೇನ್ ಲಕ್ಷ ಗಟ್ಲೆ ಕೇಳಲ್ಲ ಅಥವಾ ಎಷ್ಟೋ ಸಾವಿರ ಕೇಳ್ಬಿಡಲ್ಲ? ಏನು ಇಲ್ಲ ಸರ್, ಇರೋದೇ ಅಷ್ಟು, ಅದು ಸಿಗಲ್ಲ. ಅದು ಇಲ್ಲ ಸರ್. ಕೆಲವು ಸಂದರ್ಭದಲ್ಲಿ ಅದು ಇಲ್ಲದಂತ ಸಂದರ್ಭನೂ ಐತೆ. ಹಂಗಾಗಿ ನಾನೇನು ಅಂತ ಸಂದರ್ಭನೂ ಇದೆ. ಯಾಕೆಂದ್ರೆ
ಕೆಲವು ಸಂದರ್ಭಗಳಲ್ಲಿ ನಾವೇ ಭಜನೆ ಮಾಡಿ ಅಲ್ಲಿ ಅವ್ರ ಪರಿಸ್ಥಿತಿ ನೋಡಿದ್ರೆ ನಾವೇ ಕೊಟ್ಬಿಟ್ಟು ಬರ್ಬೇಕು ಅಂತ ಪರಿಸ್ಥಿತಿನೂ ಇರ್ತದೆ. ಅದು ಆಗಿದ್ಯಾ? ಅದು ಯಾಕಂದ್ರೆ ಕೆಲವು ಕಡೆ ಈ ಸ್ಲಮ್ಗಳೆಲ್ಲ ಇರ್ತಾರಲ್ಲ ಸರ್, ಪಾಪ ಅವ್ರಿಗೆ ಯಾರು ಇರೋದಿಲ್ಲ, ಮಗ ಎಲ್ಲೋ ಇರ್ತಾನೆ. ಅವ್ರ ಪರಿಸ್ಥಿತಿ ನೋಡ್ರೆ ನಮ್ಗೆ ಅವ್ರನ್ನ ನಾವು ಮೊದ್ಲೇ ಮಾತಾಡಿರ್ತೀವಿ, ದುಡ್ಡು ಇಷ್ಟು ಕೊಡ್ಬೇಕು ಬಂದ್ ಮಾಡ್ಕೊಡ್ತೀವಿ ಅಂತ. ಆ ಪರಿಸ್ಥಿತಿ ನೋಡಿದಾಗ ನಮ್ಮ ಹೊಟ್ಟೆ, ನಮ್ಮ ತಂದೆ ತಾಯಿಗಳಂಗಿಲ್ವ, ನಾವೇ ದುಡ್ಡು ಕೊಡ್ಬೇಕು ಅವ್ರಿಗೆ ಅನ್ನೋ ಮನ್ಸಾಗುತ್ತೆ ಅಲ್ಲಿ. ನಮ್ಗೆ ಅಂತ ಸಂದರ್ಭಗಳು ಕೆಲವು ಒದಗಿ ಬಂದಿವೆ. ಕೆಲವರು ಇದ್ದು ಚೆನ್ನಾಗಿ ಭಜನೆ ಮಾಡಿ ಫೋನ್ ಸ್ವಿಚ್ ಆಫ್ ಮಾಡ್ಕೊಳ್ಳೋರು ಅವ್ರೆ.